ನಾವೀಗ ಒಂದು ತಾಂತ್ರಿಕ ಕ್ರಾಂತಿಯ ಮಧ್ಯದಲ್ಲಿದ್ದೇವೆ. ಇದನ್ನ ಚಲಾಯಿಸ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ. ಆದ್ರೆ ಇದು ಯಾವ್ ದಿಕ್ಕಲ್ ಹೋಗುತ್ತೆ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಇದು ಬರೀ ಟೆಕ್ನಾಲಜಿ ಬಗ್ಗೆ ಅಷ್ಟೇ ಅಲ್ಲ, ಇದು ನಮ್ಮ ಡಿಜಿಟಲ್ ಭವಿಷ್ಯದ ಆತ್ಮಕ್ಕಾಗಿಯೇ ನಡೀತಿರೋ ಒಂದು ಸ್ಪರ್ಧೆ. ಇದರಿಂದ ಪ್ರತಿಯೊಬ್ಬರ ಮೇಲಾಗೋ ಪರಿಣಾಮ ಅದು ನಾವು ಊಹಿಸೋದ್ಕಿಂತಾನೂ ದೊಡ್ಡದು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಹೊಸ ಯುಗವನ್ನ ರೂಪಿಸ್ತಾ ಇರೋ 2 ದೊಡ್ಡ ಶಕ್ತಿಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಅಮೆರಿಕ ಮತ್ತು ಚೀನಾ. ಈ ಎರಡೂ ದೇಶಗಳು ಬರೀ ಬೇರೆ ಬೇರೆ ಸ್ಟ್ರಾಟಜಿಗಳನ್ನಷ್ಟೇ ಫಾಲೋ ಮಾಡ್ತಿಲ್ಲ, ಬದಲಾಗಿ ಟೆಕ್ನಾಲಜಿ ಸಮಾಜಕ್ಕೆ ಹೇಗೆ ಉಪಯೋಗ ಆಗ್ಬೇಕು ಅನ್ನೋದ್ರ ಬಗ್ಗೆನೇ 2 ತದ್ವಿರುದ್ಧವಾದ ದೃಷ್ಟಿಕೋನಗಳನ್ನ ಇಟ್ಕೊಂಡಿವೆ. ಸರಿ, ಹಾಗಾದ್ರೆ ನಿಜ ಜೀವನದಲ್ಲಿ ಈ ಭಿನ್ನಾಭಿಪ್ರಾಯಗಳು ಹೇಗೆ ಕಾಣಿಸ್ತವೆ? ಇದು ಕೊನೆಗೆ ಬಂದು ನಿಲ್ಲೋದು ಇನೋವೇಷನ್ ಅಂದ್ರೆ ನಾವೀನ್ಯತೆ ಮತ್ತು ಇಂಪ್ಲಿಮೆಂಟೇಷನ್ ಅಂದ್ರೆ ಅನುಷ್ಠಾನದ ನಡುವಿನ ಒಂದು ಆಯ್ಕೆಗೆ. ಯುಎಸ್ ಮಾಡೆಲ್ ಅನ್ನೋದು ಹೊಸ ಹೊಸ ಐಡಿಯಾಗಳಿಗೆ ಒಂದು ಲ್ಯಾಬ್ ಇದ್ದ ಹಾಗೆ. ಆದರೆ ಚೀನಾದ ಮಾಡೆಲ್ ಅದೊಂದು ಸಾಮ್ರಾಜ್ಯ. ಅವರು ಎಐಯನ್ನ ಅಳವಡಿಸೋ ವೇಗ ನೋಡಿದ್ರೆ ನಿಜಕ್ಕೂ ದಂಗಾಗುತ್ತೆ. ಈ ಸ್ಲೈಡ್ನಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪ್ರತಿಯೊಂದು ದೇಶದ ದಾರಿಯನ್ನ ನಿರ್ಧರಿಸ್ತಿರೋ ಸಂಸ್ಕೃತಿ, ಬಂಡವಾಳ ಮತ್ತು ಆಡಳಿತದಲ್ಲಿರೋ ಮುಖ್ಯ ವ್ಯತ್ಯಾಸಗಳನ್ನ ಇದು ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ನೋಡಿ, ಎಐನ ಪ್ರಭಾವ ಹೇಗೆ ಹಂತ ಹಂತವಾಗಿ ಬೆಳೆದಿದೆ ಅಂತ ಇದು ಚೆನ್ನಾಗಿ ವಿವರಿಸುತ್ತೆ. ನಮ್ಮ ಮೊಬೈಲ್ ಸ್ಕ್ರೀನ್ಗಳಿಂದ ಶುರುವಾಗಿ ನಮ್ಮ ಆಫೀಸ್ಗಳಿಗೆ, ನಮ್ಮ ನಗರಗಳಿಗೆ, ಕೊನೆಗೆ ಇಡೀ ಜಗತ್ತಿಗೆ ಅದು ಹೇಗೆ ಕಾಲಿಡ್ತಿದೆ ಅನ್ನೋದನ್ನ ತೋರಿಸುತ್ತೆ. ಮೊದಲ 2 ಹಂತಗಳು ಅಂದ್ರೆ ಇಂಟರ್ನೆಟ್ ಮತ್ತು ಬಿಸಿನೆಸ್ ಎಐ ಈಗಾಗ್ಲೇ ಮೀಡಿಯಾ ಮತ್ತು ವ್ಯಾಪಾರವನ್ನ ಪೂರ್ತಿಯಾಗಿ ಬದಲಾಯಿಸಿವೆ. ಹೇಗೆ? ಡಿಜಿಟಲ್ ಮತ್ತು ಕಂಪನಿಗಳ ಡೇಟಾವನ್ನ ಆಪ್ಟಿಮೈಸ್ ಮಾಡೋ ಮೂಲಕ. ಆದ್ರೆ ಮುಂದಿನ ಹಂತಗಳು ಇದಕ್ಕಿಂತಲೂ ದೊಡ್ಡ ಬದಲಾವಣೆ ತರಲಿವೆ. ಮಿಷಿನ್ಗೈಗೆ ಜಗತ್ತನ್ನ ನೋಡೋ, ಕೇಳೋ ಮತ್ತು ಅದರಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋ ಶಕ್ತಿ ಸಿಗುತ್ತೆ. ಇದು ತುಂಬಾನೇ ಗಂಭೀರವಾದ ನೈತಿಕ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಆದ್ರೆ ಈ ಪೈಪೋಟಿಯ ಆಚೆಗೆ ಒಂದು ಆಳವಾದ ಪ್ರಶ್ನೆ ಇದೆ. ಕೊನೆಗೆ ಯಾರು ಗೆಲ್ಲಲಿ? ಆದ್ರೆ ಬೆಲೆ ತೇರೋರು ಯಾರು? ಇಲ್ಲಿ ನೋಡಿ, 2 ಕಡೆ ಇರುವ ಪ್ರಬಲ ಮಾಡೆಲ್ಗಳು ದೊಡ್ಡ ಪ್ರಮಾಣದಲ್ಲಿ ಡೇಟಾ ಸಂಗ್ರಹ ಮಾಡೋದ್ರ ಮೇಲೆ ನಿಂತಿವೆ. ಇದರಿಂದ ನಮ್ಮ ಖಾಸಗಿತನಕ್ಕೆ ಧಕ್ಕೆ, ಡೇಟಾ ಮೇಲೆ ಕೆಲವೇ ಕಂಪನಿಗಳ ಹಿಡಿತ ಮತ್ತು ಸರ್ವಾಧಿಕಾರಿ ನಿಯಂತ್ರಣದಂತಹ ಆತಂಕಗಳು ಹೆಚ್ಚಾಗ್ತಿವೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಎಐ ಅನ್ನೋದು ನ್ಯೂಟ್ರಲ್ ಅಲ್ಲ, ಅದು ನಮ್ಮ ಜಗತ್ತಿನಿಂದಲೇ ಕಲಿಯುತ್ತೆ, ನಮ್ಮ ಸಮಾಜದಲ್ಲಿರೋ ತಾರತಮ್ಯಗಳನ್ನು ಸೇರಿಸಿ. ಹಾಗಾಗಿ ಅದೇ ಅಸಮಾನತೆಗಳಲ್ಲ, ಅದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಪಸ್ ಸಮಾಜಕ್ಕೆ ಕೊಡಬಹುದು. ಕೆಲ್ಸದ ಮಾರುಕಟ್ಟೆಯಲ್ಲಿ ಆಗ್ತಿರೋ ಈ ಬದಲಾವಣೆ ಏನ್ ಹೇಳುತ್ತೆ ಅಂದ್ರೆ, ನಿಜವಾದ ಅಪಾಯ ಬರೀ ನಿರುದ್ಯೋಗ ಅಷ್ಟೇ ಅಲ್ಲ, ಬದಲಿಗೆ ಆಟೋಮೇಟ್ ಮಾಡಬಹುದಾದ ಕೆಲಸಗಳು ಮತ್ತು ಮನುಷ್ಯರ ಸಹಾನುಭೂತಿ, ಸೃಜನಶೀಲತೆಯಂತಹ ಗುಣಗಳು ಬೇಕಾಗಿರೋ ಕೆಲಸಗಳ ನಡುವಿನ ಅಂತರ ಹೆಚ್ಚಾಗ್ತಿರೋದು. ಆದ್ರೆ ಇದಕ್ಕೊಂದು ಆಶಾದಾಯಕ ಪರ್ಯಾಯವೂ ಇದೆ. ಅಮೆರಿಕ ಮತ್ತು ಚೀನಾ ಮಾಡೆಲ್ಗಳೇ ನಮ್ಮ ಮುಂದಿರುವ ಏಕೈಕ ಆಯ್ಕೆಗಳಲ್ಲ. ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಜಗತ್ತು ಈ 2 ದಾರಿಗಳಲ್ಲಿ ಒಂದನ್ನ ಆರಿಸಿಕೊಳ್ಳಬೇಕಾ ಅಥವಾ ಒಂದು 3ನೇ ದಾರಿಯನ್ನ ಕಂಡುಕೊಳ್ಳಬಹುದಾ? ಯುರೋಪ್ನ ಕಡೆ ನೋಡಿದ್ರೆ ಅಲ್ಲಿ ಮನುಷ್ಯರ ಹಕ್ಕುಗಳನ್ನ ಕೇಂದ್ರವಾಗಿಟ್ಕೊಂಡು ಒಂದು ಕಾನೂನು ಚೌಕಟ್ಟನ್ನ ರೂಪಿಸೋ ಕಡೆ ಗಮನ ಹರಿಸಲಾಗ್ತಿದೆ. ಇನ್ನೊಂದೆಡೆ ಭಾರತ ಸಾರ್ವಜನಿಕ ಡಿಜಿಟಲ್ ವ್ಯವಸ್ಥೆಗಳ ಆಧಾರದ ಮೇಲೆ ಒಂದು ಹೊಸ ಮಾಡೆಲನ್ನೇ ರೂಪಿಸ್ತಿದೆ. ಇದರ ಉದ್ದೇಶ ತಂತ್ರಜ್ಞಾನ ಎಲ್ರಿಗೂ ಸಿಗುವಂತೆ ಮಾಡೋದು ಮತ್ತು ತನ್ನ 100 ಕೋಟಿ ಜನರಿಗೆ ಅವರ ಡೇಟಾ ಮೇಲೆ ನಿಯಂತ್ರಣ ಕೊಟ್ಟು ಅವರನ್ನ ಸಶಕ್ತರನ್ನಾಗಿ ಮಾಡೋದು. ಈ 3ನೇ ದಾರಿ ಅನ್ನೋದು ಯಾವುದೋ ಒಂದು ದೇಶಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಇದು ಕೆಲವು ತತ್ವಗಳ ಒಂದು ಗುಂಪು, ಹೆಚ್ಚು ಸಮಾನವಾದ, ಎಲ್ಲರನ್ನೂ ಒಳಗೊಂಡ ಒಂದು ಎಐ ಭವಿಷ್ಯವನ್ನ ರೂಪಿಸೋದು ಇದರ ಉದ್ದೇಶ. ಕೊನೆಯದಾಗಿ, ಎಐ ಯಾವ ದಿಕ್ಕಲಿ ಸಾಗುತ್ತೆ ಅನ್ನೋದು ಮೊದಲೇ ನಿರ್ಧಾರವಾಗಿಲ್ಲ. ಅದನ್ನು ರೂಪಿಸೋದು ನಾವೆಲ್ಲರೂ ಈಗ ಈ ಕ್ಷಣದಲ್ಲಿ ತೆಗೆದುಕೊಳ್ಳೋ ಆಯ್ಕೆಗಳು. ನೋಡಿ, ಇದರಲ್ಲಿ ಸುಮ್ನೆ ಕೂತು ನೋಡಕ್ಕೆ ಆಗಲ್ಲ. ಕಾನೂನು ರೂಪಿಸೋರಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಪ್ರತಿಯೊಬ್ಬರಿಗೂ ಒಂದು ಪಾತ್ರವಿದೆ. ಎಐ ಇಡೀ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಅಂತಿಮ ಗುರಿ ಏನಾಗಿರ್ಬೇಕು ಅಂದ್ರೆ, ಮಿಷಿನ್ಗಳಲ್ಲಿ ಇಲ್ಲದ ಮತ್ತು ಮನುಷ್ಯರಲ್ಲಿ ಮಾತ್ರ ಇರುವ ಸಹಾನುಭೂತಿ, ಸೃಜನಶೀಲತೆ, ಕರುಣೆ ಮತ್ತು ಸರಿತಪ್ಪುಗಳನ್ನ ಅರಿಯೋ ವಿವೇಕದಂತಹ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಳೋದು. ನಮ್ಮುಂದೆ ಇರೋ ಆಯ್ಕೆ ಇದು. ಈಗ ಸಮಾಜ ಹೇಗಿದೆಯೋ ಅದನ್ನೇ ಪ್ರತಿಬಿಂಬಿಸೋ ಮಿಷಿನ್ಗಳನ್ನ ನಾವು ಕಟ್ಬೇಕಾ, ಅಥವಾ ಸಮಾಜ ಹೇಗಿರ್ಬೇಕು ಅಂತ ನಾವು ಆಶಿಸ್ತೀವೋ ಆ ರೀತಿ ಮಿಷಿನ್ಗಳನ್ನ ರೂಪಿಸ್ಬೇಕಾ?